ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಮತ್ತು ಅಂಜನಾ ಇಬ್ಬರು ಮಕ ನೋಡ್ಕೊಂಡು ಕೂತಿರ್ತಾರೆ. ಅವರು ಇಬ್ಬರೂ ಎಚ್ಚರಿಸೋದಕ್ಕೆ ಅಂತಲೇ ಎಲ್ಲರೂ ಮನೆಯವರು ವೆಯ್ಟ್ ಮಾಡ್ತಾ ಇರ್ತಾರೆ. ಆವಾಗ ಅಜಿತ್ತು ನಾನು ಎಚ್ಚರಿಸ್ತೀನಿ ಅಂತ ಹೋಗ್ತಾ ಇರ್ತಾನೆ. ಆವಾಗ ನಾನು ಇದಕ್ಕೆಲ್ಲ ಫೇಮಸ್ ಕಣೋ, ನಾನು ಎಚ್ಚರಿಸ್ತೀನಿ ಇರು ಅಂದ್ಬಿಟ್ಟು ಸಂಗೀತ ಬಂದ್ಬಿಟ್ಟು ಅವರಿಬ್ಬರಿಗೂ ಹಣೆಗೆ ಡಿಕ್ಕಿ ಹೊಡಿಸ್ತಾಳೆ. ಡಿಕ್ಕಿ ಹೊಡ್ಕೊಂಡಾದ್ಮೇಲೆ ಅವರಿಬ್ಬರು ಎಚ್ಚರಿಕೆ ಆಗ್ತಾರೆ. ಏನಮ್ಮ, ನಂಗೆ ಸಕ್ಕಾಪಟ್ಟೆ ತಲೆ ನೋವ್ತಾ ಇದೆ, ನೀನು ಹಿಂಗೆ ಮಾಡೋದು ನೀನು ಅಂತ ಹೇಳ್ತಿರ್ತಾರೆ. ಮತ್ತು ನಿಮ್ಮನ್ನು ನೀವೇ ನೋಡಿಕೊಂಡು ಹಿಂಗೆ ಕಳೆದೋಗ್ಬಿಟ್ರೆ ನಾವು ಏನಾಗಬೇಕು, ನಾವೆಲ್ಲ ಕಾಯ್ತಾರೋರು ನಿಮಗೋಸ್ಕರ ಇವಾಗ ತಿನ್ನಿಸ್ತಾನೆ ಆವಾಗ ತಿನ್ನಿಸ್ತಾನೆ ಅಂತ ಕಾಯ್ತಾ ಇದ್ರೆ ಇನ್ನೂ ಮಕ ನೋಡ್ಕೊಂಡು ಹಂಗೆ ಇದ್ದೀರಾ. ನೀನು ತುಂಬ ಹಿಂದೆ ಇದ್ದೆ ಕಣೋ, ನಿಮ್ಮ ಅಣ್ಣ ಎಷ್ಟು ಫಾಸ್ಟ್ ಇದೆ ಗೊತ್ತಾ, ಪಟ ಅಂತ ಎಲ್ಲ ತಿನ್ನಿಸ್ಬಿಟ್ಟು ಅವಳನ್ನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ದ, ನಿನ್ಗೊಂಚೂರು ಅವಳ ಮೇಲೆ ಪ್ರೀತಿನೇ ಇಲ್ಲ ಕಣೋ ಅಂತ ಹೇಳ್ತಾರೆ. ನನಗೂ ಪ್ರೀತಿ ಇದೆ ಮಾಮ ಅಂತ ಹೇಳ್ಬಿಟ್ಟು ಅವನು ಅಷ್ಟು ಅಂಜನಾ ಸ್ವೀಟ್ನ ತಗೊಂಡು ನಚಿಕೆತ್ತಿಗೆ ತಿನ್ನಿಸ್ತಾಳೆ. ಅವಳು ತಿನ್ಸಾದ್ಮೇಲೆ ಅವನು ಸ್ವೀಟ್ನ ತಗೊಂಡು ಅಂಜನಾಗೆ ತಿನ್ನಿಸ್ತಾನೆ. ಅವರಿಬ್ಬರು ಒಬ್ರಿಗೊಬ್ರು ತಿನ್ಸಾಂಡಾದ್ಮೇಲೆ ಸತ್ಯ ಹೇಳ್ತಾನೆ, ನೀನು ಬರೀ ಸ್ವೀಟ್ ತಿನ್ನಿಸ್ತಾ ಇದೆಯಾ ಕಣೋ, ಆದರೆ ನಿಮ್ಮ ಅಣ್ಣ ಊಟ ಮಾಡಿಸಿದ್ದ ಅವಳಿಗೆ ಒಂದು ತುತ್ತನ್ನು ಮೊದಲನೇ ತುತ್ತು ತಿನ್ನಿಸ್ಬೇಕಾರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನೋಡೋಕೆ ಎರಡು ಕಣ್ಣು ಸಾಲದು. ಈಗ ಅದನ್ನೇ ರೀಕ್ರಿಯೇಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ನಿನ್ಗೇನಾದರೂ ಆ ಥರ ಮಾಡೋಣ ಅಂತ ಅನ್ನಿಸ್ತಾ ಇದೆಯಾ ನಚ್ಚಿ ಅಂತ ಕೇಳ್ತಾನೆ. ಅಫ್ಕೋರ್ಸ್, ಮತ್ತು ನಾವೀಗ ಅದನ್ನ ರೀಕ್ರಿಯೇಟ್ ಮಾಡಲೇಬೇಕು ಅಂತ ಹೇಳ್ತಾ ಇರ್ತಾನೆ. ಆ ಘಟನೆನ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಸೂಪರಾಗಿತ್ತು. ನನ್ನ ಮಗ ನನ್ನ ಸೊಸೆ ಹಿಂದೆಗಡೆ ಒಳ್ಳೆ ಈ ಬೆಕ್ಕು ಮರಿ ಓಡಾಡೋ ಥರ ಅವಳ ಹಿಂದೆನೇ ಓಡಾಡ್ತಿದ್ದ. ಆದರೆ ಅವರಿಬ್ಬರು ಇರಾಗ ಮಾತ್ರ ನಾವೊಬ್ರು ಅಲ್ಲಿಗೆ ಹೋಗೋದಕ್ಕೆ ನಮ್ಮ ಕೈ ಕಾಲೆಲ್ಲ ನಡ್ಗ ಬರ್ತಿತ್ತು. ಅವ್ರು ಅಷ್ಟೊಂದು ಹಂಗಿರ್ತಿದ್ರು ಅಂತ ಹೇಳ್ತಾಳೆ. ಅಮ್ಮ ನೀನು ಸ್ವಲ್ಪ ಸುಮ್ಮನೆ ಇರಮ್ಮ, ನೀನು ನನ್ನ ಮಾನ ಮರ್ಯಾದೆನೆಲ್ಲ ತೆಗಿಬೇಡ, ನೀನು ಎಲ್ಲರ ಮುಂದೆ ಎಲ್ಲನೂ ಹೇಳ್ಬೇಡ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಸತ್ಯ, ನೀವು ಹಿಂಗೆ ಮಾತಾಡ್ತಕೊಂಡಿರ್ತೀರೋ ಅಥವಾ ಈಗ ಆ ಪ್ರೋಗ್ರಾಮ್ನ ರೀಕ್ರಿಯೇಟ್ ಮಾಡೋಣ ಅಂತ ಕೇಳ್ತಾನೆ. ಅಯ್ಯೋ ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ನಚಿಕೇತು ಮತ್ತು ಅಂಜನಾ ಇಬ್ಬರು ಎದ್ದೊಳ್ತಾರೆ. ಅಲ್ಲಿಗೆ ಬಂದ್ಬಿಟ್ಟು ಅಜಿತ್ ಮತ್ತು ಭೂಮಿ ಕೂತ್ಕೊತಾರೆ. ಆವಾಗ ಅಜಿತನು ಅವಳ ಮಕ ನೋಡ್ಕೊಂಡು ಹಂಗೇನೇ ಇರ್ತಾನೆ. ಆವಾಗ ಇವ್ರನ್ನ ಮತ್ತೆ ನಾನೇ ಎಚ್ಚರಿಸ್ಬೇಕಾ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಸತ್ಯ ಇಬ್ಬರನ್ನು ಎಚ್ಚರಿಸ್ತಾನೆ. ಇಬ್ಬರು ಜೋಡಿಗಳು ಹಿಂಗೆ ಮಕ ನೋಡ್ಕೊಂಡು ಇದ್ಬಿಟ್ರೆ ಹಿಂಗೆ ನೀವಿಬ್ಬರು ಆದರ್ಶ ಜೋಡಿಗಳು ಅಂತ ಇಡೀ ಮಂಡ್ಯಾಗೇನೆ ಗೊತ್ತು. ಅದ್ರ ಜೊತೆಗೆ ಇವಾಗ ಫಸ್ಟ್ ಸ್ವಲ್ಪ ಊಟ ಮಾಡಿಸಿ, ನಿಮ್ಮ ಅದನ್ನು ಕಣ್ ತುಂಬ್ಕೊಳ್ಳೋಣ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಅಂತಲೇ ಹೇಳ್ತಾನೆ. ಈಗ ತಿನ್ನಿಸ್ತಾನೆ, ಒಂದು ಸ್ವಲ್ಪ ತಿರೋ ಅಂತ ಶ್ರವಣ್ ಹೇಳ್ತಾನೆ. ನಿಮ್ಮ ಮನಸ್ಸಲ್ಲಿ 100 ಕ್ವಶನ್ಗಳು ಓಡ್ತಾ ಇರ್ತವೆ. ಅವಳು ಮೌನವಾಗಿ ಹಂಗೆ ಇರ್ತಾಳೆ. ಅಜಿತನು ಅವಳ ಮಕ ನೋಡ್ಕೊಂಡು ಹಂಗೇನೆ ಯೋಚನೆ ಮಾಡ್ತಾ ಇರ್ತಾನೆ. ನಾನು ಇವಾಗ ತಿನ್ನಿಸ್ಲೋ ಬೇಡವೋ, ನಾನು ಬೊಮ್ಮಿಗೆ ಆಮೇಲೆ ಏನಂತ ಉತ್ತರ ಕೊಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಜಿತ, ಯಾಕೋ ಇಷ್ಟೊಂದು ಮೀನಮೇಷ ಎಣಿಸ್ತಾ ಇದೆಯಾ, ಮನೆಯಲ್ಲಿ ನೀನು ಪ್ರತಿದಿನನೂ ಅವಳಿಗೆ ಮೊದಲನೇ ತುತ್ತು ತಿನ್ನಿಸ್ಬಿಟ್ಟು ಅಲ್ವೇನೋ ಊಟ ಮಾಡೋದು, ಇವಾಗೇನು ಹೊಸ್ದಾಗಿ ನಿನ್ಗೆ ಹೇಳ್ಕೊಡ್ಬೇಕಾ, ಫಸ್ಟು ಅವ್ಳಿಗೆ ಊಟ ಮಾಡಿಸೋ ಅಂತ ಹೇಳ್ತಾರೆ. ಆವಾಗ ಆಯಿತು ಅಂತ ಹೇಳ್ಬಿಟ್ಟು ಅವನು ಊಟನ ತೊಗೊಂಡು ಒಂದು ತುತ್ತನ್ನ ಭೂಮಿಗೆ ತಿನ್ನಿಸ್ತಾನೆ. ಆವಾಗ ಭೂಮಿ, ನೀನು ಮಕ ನೋಡ್ತಿದ್ಯಾ, ನೀನು ಒಂದು ತುತ್ತು ತಿನ್ನಿಸು ಅಂತ ಸಂಗೀತ ಹೇಳ್ತಾಳೆ. ಆವಾಗ ಅವಳು ಒಂದು ತುತ್ತನ್ನ ತೊಗೊಂಡು ಸಾಹೇಬ್ರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವಳು ಅಜಿತ್ಗೆ ತಿನ್ನಿಸ್ತಾಳೆ. ನೋಡೋದಕ್ಕೆ ಎರಡು ಕಣ್ಣು ಸಾಳದು ಅಂತ ಸತ್ಯ ಖುಷಿ ಪಡ್ತಾ ಇರ್ತಾನೆ. ಆವಾಗ ಎಲ್ಲರೂ ಕ್ಲಾಪ್ಸ್ ತಡ್ತಾ ಇರ್ತಾರೆ. ಆದರೆ ಅಜಿತ್ಗೆ ಮತ್ತು ಭೂಮಿಗೆ ಮನಸ್ಸಲ್ಲಿ ಗೊಂದಲಗಳು ಓಡ್ತಾ ಇರುತ್ತೆ. ನಾವು ಇಬ್ಬರು ನೋಡಿದ್ರೆ ಮನಸ್ಸಲ್ಲಿ ಈ ಥರ ಇದ್ದೀವಿ, ಇವ್ರು ನೋಡಿದ್ರೆ ಎಲ್ಲರೂ ಇಷ್ಟೊಂದು ಅಂದ್ಕೊಂಡಿದ್ದಾರಲ್ಲ, ನಮ್ಮ ಮೇಲೆ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ಇವ್ರನ್ನ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾರೆ. ಇವರೆಲ್ಲರೂ ಖುಷಿಯಾಗಿರ್ಬೇಕಾದ್ರೆ ಶಾರದಾ ಬಂದ್ಬಿಟ್ಟು ಭೂಮಿ ಹತ್ರ, ನೀನು ನನ್ನ ಮಗಳು ಅಂತ ಹೇಳ್ತಾ ಇರ್ತಾಳೆ. ಹೌದು ನಾನು ನಿಮ್ಮ ಮಗಳು ಆದಷ್ಟು ಬೇಗ ಸಿಗ್ತಾಳೆ, ನಿಮಗೆ ಆದಷ್ಟು ಬೇಗ ಮನಸ್ವಿನಿ ಸಿಗಲಿ ಅಂತ ಹೇಳ್ತಿರ್ತಾಳೆ. ಅಯ್ಯೋ ನೀನೇ ನನ್ನ ಮಗಳು, ನೀನೇ ನನ್ನ ಮಗಳು ಅಂತ ಶಾರದಾ ಆ್ಯಕ್ಟ್ ಮಾಡಿ ಮೂಗಿ ಅಲ್ವಾ, ಅವಳಿಗೆ ಮಾತಾಡೋದು ಇಲ್ವಲ್ಲ, ಅವಳು ಹೇಳ್ತಾ ಇರ್ತಾಳೆ. ಭೂಮಿ ಹೇಳ್ತಾಳೆ, ಇಲ್ಲಮ್ಮ ಶಾರದಮ್ಮ, ನಾನಲ್ಲ ನಿಮ್ಮ ಮಗಳು ಇನ್ನೊಬ್ಳಿದ್ದಾಳೆ ಮನಸ್ವಿನಿ ಅಂತ, ಅವಳು ಆದಷ್ಟು ಬೇಗ ನಿಮಗೆ ಸಿಗ್ತಾಳೆ ಅಂತ ಅವಳು ಬಿಡಿಸಿ ಹೇಳ್ತಾ ಇರ್ತಾಳೆ. ಆಗ ಇಲ್ಲ ನೀನೇ ನನ್ನ ಮಗಳು ಅಂತ ಅವಳು ನೀಟಾಗಿ ಅವಳು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾಳೆ. ಅದನ್ನ ನೋಡ್ಬಿಟ್ಟು ಶ್ರವಣಿಗೆ, ಶಾರದಾ ಹೌದು, ನಮ್ಮಿಬ್ರಿಗೂ ನಮ್ಮ ಮಗಳು ಸಿಗೋದುವರೆಗೂ ನಮ್ಮ ಭೂಮಿನೇ ನಮ್ಮ ಮಗಳು ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ಆವಾಗ ಇಲ್ಲ ಇವಳೇ ನನ್ನ ಮಗಳು ಅಂತ ನಮ್ಮ ಶಾರದಾ ಹೇಳ್ತಾ ಇರೋದನ್ನ ನೋಡಿ ಅವನಿಗೆ ಶಾಕ್ ಆಗ್ತಾ ಇರತ್ತೆ. ಅದನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅಜಿತು. ಏನಿದು ಅತ್ತೆ ಯಾಕೆ ಈ ಥರ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ. ಶಾರದತ್ತೆ ನಡ್ಕೊತಾ ಇರೋದನ್ನ ನೋಡ್ಬಿಟ್ಟು ಅವನಿಗೆ, ಏನಕ್ಕೆ ಶಾರದತ್ತೆ ಈ ಥರ ಮಾಡ್ತಿದ್ದಾರೆ, ಅವರು ಸುಮ್ಮನೆ ಈ ಥರ ಎಲ್ಲ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಭೂಮಿನೇ ಮನಸ್ವಿನಿ ಇರಬೇಕು ಅಂತೇಳಿ ನಾನು ಇದ್ರ ಬಗ್ಗೆ ಇನ್ನಷ್ಟು ಆದಷ್ಟು ಬೇಗ ತಿಳ್ಕೊತೀನಿ ಅಂತ ಅವನು ಮನಸ್ಸಲ್ಲಿ ಅನ್ಕೊತಾ ಇರ್ತಾನೆ. ಶಾರದನ ವರ್ತನೆ ನೋಡ್ಬಿಟ್ಟು ಮನೆಯವರು ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರತ್ತೆ. ಆದರೆ ದೇವಯಾನಿಗೆ ಭಯ ಆಗ್ತಾ ಇರತ್ತೆ. ಇವಳಿಗೇನಾದ್ರೂ ಇವಳೇ ಅವ್ರ ಮಗಳು ಅಂತ ಗೊತ್ತಾಗ್ಬಿಡ್ತಾ, ಯಾಕೆ ಈ ಥರ ಆಡ್ತಾ ಇದ್ದಾರೆ, ಇವಾಗೇನಾದರೂ ಅವರಿಬ್ಬರು ಅಮ್ಮ ಮಗಳು ಅಂತ ಗೊತ್ತಾಗ್ಬಿಟ್ಟ ಅಂದರೆ ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿಬಿಡುತ್ತೆ, ಏನು ಮಾಡೋದಪ್ಪ, ಇವಾಗ ಹೆಂಗೆ ಸುಮ್ಮನೆ ಇರಿಸೋದು ಅಂತ ಅವನಿಗೆ ಟೆನ್ಷನ್ ಆಗ್ತಾ ಇರತ್ತೆ. ಆವಾಗ ಅಂಜುಗೆ ಎಚ್ಚರಿಸುತ್ತಾಳೆ. ಆಗ ಅಂಜು, ಬನ್ನಿ ಇವಾಗ ಗೇಮ್ನ ಆಡೋಣ ಅಂತ ಹೇಳ್ಬಿಟ್ಟು ಅವಳು ಆ ಮಾತನ್ನು ಅಲ್ಲೇನೆ ಮರೆಸ್ತಾಳೆ.
ಹೀಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಈಗ ದೇವಯಾನಿ ಇವ್ರಿಗೆ ಸಿಗಬಾರ್ದು, ಇವ್ರ ಅಮ್ಮ ಮಗಳು ಒಂದಾಗಬಾರ್ದು ಅಂತ ಅವಳು ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿದ್ದಾಳೆ. ಇಷ್ಟು ದಿನ ನಾನು ಯಾರು ಅರೆಸ್ಟ್ ಮಾಡಲ್ಲ, ನಾನೇ ರಾಣಿ ಥರ ಮೆರಿಬೋದು ಅಂತ ಅಂದ್ಕೊಂಡಿದ್ಲು. ಈಗ ಅರೆಸ್ಟು ಆದ್ಲು. ಈಗ ಅಮ್ಮ ಮಗಳು ಒಂದಾಗಬಾರ್ದು ಅಂತ ಅಂದ್ಕೊಂಡಿದ್ದಾಳೆ. ಆದರೆ ಅಮ್ಮ ಮಗಳೂ ಒಂದಾಗಿ ಮನಸ್ವಿನಿ ಇನ್ಯಾರೂ ಅಲ್ಲ, ನಮ್ಮ ಭೂಮಿನೇ ಮನಸ್ವಿನಿ ಅಂತ ಮನೆಯವ್ರಿಗೆಲ್ಲರಿಗೂ ಗೊತ್ತಾಯಿತು ಅಂದರೆ ನೋಡೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಆಗಿರುತ್ತೆ. ಏನಾಗುತ್ತೆ ಅಂತ ಕಾದಿ ನೋಡೋಣ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.